ಕೊಡಗು ಭಾಗದಲ್ಲಿ ವರ್ಣಾರ್ಭಟ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ ಆಗ್ತಾ ಇದೆ. 10,504 ಕ್ಯೂಸೆಕ್ಕಿಗೆ ಹೆಚ್ಚಿರುವಂತದ್ದು ಒಳಹರಿವು. 93.55 ಅಡಿಗೆ ಏರಿಕೆ ಆಗಿರೋದು ಡ್ಯಾಮ್ ನೀರಿನ ಮಟ್ಟ. ಕಾರಣ ಕೊಡಗು ಭಾಗದಲ್ಲಿ ಮಳೆ ಆಗ್ತಾ ಇದೆ, ಹಾಗಾಗಿ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಈ ಬಾರಿ ಮಳೆ ಕೈ ಕೊಟ್ಬಿಡ್ತು, ಏನ್ ಮಾಡೋದು, ಏನ್ ಕತೆ, ನೀರೇ ಇಲ್ಲ ಅಂತ ಯೋಚಿಸ್ತಾ ಇದ್ದೋ ನಮ್ಗಳಿಗೆ ಒಂಚೂರು ಪರವಾಗಿಲ್ಲ, ಹಿಂಗೆ ಮಳೆ ಆಯಿತು ಅಂತಂದರೆ ಈ ಬಾರಿ ಹೆಂಗೋ ನಮ್ಗಳಿಗೆ ಸಮಸ್ಯೆ ಇಲ್ದಂಗೆ ಇರ್ಬೋದು. ಕುಡಿಯೋ ನೀರಿಗೂ ಸಮಸ್ಯೆ ಅನ್ನೋ ಪರಿಸ್ಥಿತಿ ಇತ್ತು. ಸದ್ಯ ಈಗ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸ್ವಲ್ಪ ಸರಿ ಅನಿಸ್ತಾ ಇದೆ. ಒಳಹರಿವಿನಲ್ಲಿ ಹೆಚ್ಚಳ ಆಗಿರೋದು 10,504 ಕ್ಯೂಸೆಕ್ಕಿಗೆ ಹೆಚ್ಚಿರೋದು ಒಳಹರಿವು. 93.55 ಅಡಿಗೆ ಏರಿಕೆ ಆಗಿರುವಂಥದ್ದು ಡ್ಯಾಮ್ ನೀರಿನ ಮಟ್ಟ. ಕೆಆರ್ಎಸ್ ಜಲಾಶಯದಿಂದ 1,403 ಕ್ಯೂಸೆಕ್ ಹೊರಹರಿವು. ಸದ್ಯ ಕೆಆರ್ಎಸ್ ಡ್ಯಾಮ್ನಲ್ಲಿ ಇದೀಗ 18.166 TMC ನೀರು ಸಂಗ್ರಹ ಆಗಿದೆ. ನೋಡಿ, ಕೊಡಗು ಭಾಗದಲ್ಲಿ ಮಳೆ ಆಗ್ತಾ ಇದೆಯಲ್ಲ, ಆ ಕಾರಣಕ್ಕಾಗಿ ಕೆಆರ್ಎಸ್ ಜಲಾಶಯದಲ್ಲೂ ಕೂಡ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. ಈ ಬಾರಿ ನೀರೇ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಇದೇ ರೀತಿಯಾಗಿ ಇನ್ನೇನು ಮಳೆಗಾಲ ಕಳೀತಾ ಬಂತು, ಇನ್ಯಾವಾಗ ಮಳೆ ಆಗತ್ತೆ ಸಾಧ್ಯವೇ ಇಲ್ಲ, ಇಷ್ಟೇ ಅನಿಸುತ್ತೆ, ಇನ್ನೂ ಬತ್ತು ಹೋಗುತ್ತೆ, ಈ ಥರದೊಂದು ಬೇಜಾರಲ್ಲಿ ಇದ್ದಂಥವರಿಗೆ ಒಂಚೂರು ಮಟ್ಟಿಗೆ ರಿಲ್ಯಾಕ್ಸ್ ಅನಿಸ್ಬೋದು. ಯಾಕಂದರೆ ಇನ್ನೊಂದು ವಾರ ಇದೇ ಥರ ಮಳೆ ಆಯಿತು ಅಂತಂದರೆ ಸಮಸ್ಯೆಗಳು ಬಗೆಹರಿಯುತ್ತೆ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಪುಷ್ಯ ವರ್ಣಾರ್ಭಟ. ಶೃಂಗೇರಿ, ಕಳಸ, ಕೊಪ್ಪ ಭಾಗದಲ್ಲಿ ಸುರಿತಾ ಇದೆ ಮಳೆಯಿಂದ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಕುಸಿದಿರೋದು ಗುಡ್ಡ. ಯೋಗಾನಂದ ಪ್ರದೀಪ್ ಭಟ್ ಅವರ ಮನೆಯ ಹಿಂಭಾಗ ಕುಸಿತ ಆಗ್ಬಿಟ್ಟಿದೆ. ವಿಪರೀತ ಮಳೆ ಆಗ್ತಾ ಇದೆ ಆ ಭಾಗದಲ್ಲಿ. ಶಾಲಾ ಕಾಲೇಜಿಗೆಲ್ಲ ಅಲ್ಲೂ ಕೂಡ ರಜೆಯನ್ನು ಘೋಷಿಸ್ಬಿಟ್ಟಿದ್ದಾರೆ. ಅಲ್ಲೂ ನೋಡಿ ಮಳೆನೇ ಇರಲಿಲ್ಲ. ಈ ಬಾರಿ ಅಂತೂ ಏನ್ರಿ ಮಲೆನಾಡಲ್ಲೇ ಮಳೆ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಈಗ ಪುಷ್ಯ ಮಳೆಯ ಆರ್ಭಟ ಪ್ರಾರಂಭ ಆಗಿದೆ. ಒಂದು 3-4 ದಿನದಿಂದ ಭಾರಿ ಅಂದರೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದು. ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಟೈಮ್ ಕೊಡ್ದಂಗೆ ಮಳೆ ಸುರಿತಾ ಇದೆ. ಹಾಗಾಗಿ ಶೃಂಗೇರಿ, ಕಳಸ, ಕೊಪ್ಪ, ಎನ್ನಾರ್ಪುರ ಈ ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಆಗಿದೆ. ಇದೀಗ ಯೋಗಾನಂದ ಪ್ರದೀಪ್ ಭಟ್ ಅವರ ಮನೆಗ ಹಿಂಭಾಗ ಕುಸಿತ ಆಗಿಬಿಟ್ಟಿದೆ. ಶೃಂಗೇರಿಯಲ್ಲಿ ಇನ್ನೊಂದು ಸ್ವಲ್ಪ ಇವತ್ತಿಡೀ ಮಳೆ ಸುರಿತು ಅಂತಂದರೆ ನೀರು ರಸ್ತೆಗೆ ಬರುವಂಥ ಪರಿಸ್ಥಿತಿ, ಮುಳುಗಡೆ ಆಗುವಂಥ ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಪ್ರಮಾಣದಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಆಗ್ತಾ ಇರೋದು. ಈ ಬಾರಿ ಅತಿ ಹೆಚ್ಚು ಮಳೆ ಆಗುವಂಥ ಪ್ರದೇಶದಲ್ಲೂ ಮಳೆ ಆಗ್ತಾ ಇರಲಿಲ್ಲ, ಮಲೆನಾಡು ಭಾಗದಲ್ಲೂ ಮಳೆ ಆಗ್ತಾ ಇರಲಿಲ್ಲ. ಅಂದರೆ ವಾಡಿಕೆ ಮಳೆ ಅಂತ ಇರುತ್ತೆ ನೋಡಿ, ಮಳೆಗಾಲದಲ್ಲಿ ಇಷ್ಟು ಮಳೆ ಆಗುತ್ತೆ ಅಂತ ಆ ಥರ ಇರಲೇ ಇಲ್ಲ ಚಿಕ್ಕಮಗಳೂರು ಭಾಗದಲ್ಲಿ. ಅಲ್ಲೂ ಬಿಸಿಲು ಇರ್ತಿತ್ತು. ಇದೇನು ಮಲೆನಾಡು ಅಥವಾ ಬಯಲು ಸೀಮೆಗೋ ಅನ್ನುವ ರೀತಿ ಪರಿಸ್ಥಿತಿ ಇತ್ತು. ಸದ್ಯ 3-4 ದಿನದಿಂದ ಭಾರಿ ಮಳೆ ಆಗ್ತಾ ಇದೆ. ಸ್ವಲ್ಪ